ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೋ ಫಾರ್ಚೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 12 ದ್ವಾದಶ ರಾಶಿಗಳ ಬಗ್ಗೆ ಮೇಷರಾಶಿ ಮುಗಿದಿತ್ತು. ಈಗ ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಯವರಿಗೆ ಈ ಸಮಯ ಸ್ವಲ್ಪ ಹುಷಾರಾಗಿರಬೇಕು. 3ರಲ್ಲಿ ಗುರು ಅಷ್ಟು ಸ್ಟ್ರಾಂಗ್ ಗುರುಬಲ ಇಲ್ಲ, ಬಟ್ ನಿಮ್ಗೆ ತುಂಬ ಪ್ಲಸ್ ಪಾಯಿಂಟ್ ಅಂದರೆ 11ರಲ್ಲಿ ಶನಿ ಇರೋದು. ಸೊ 11ರಲ್ಲಿ ಶನಿ ಇದ್ದರೆ ಹೇರಳವಾಗಿ ಲಾಭ ಕೊಡ್ತಾನೆ. ಯಾವಾಗಲೂ ಅಷ್ಟೇ ಶನಿ ಅಥವಾ ರಾಹು 11ರಲ್ಲಿದ್ದರೆ ನಿಮಗೆ ಶುಭ ಗ್ರಹಗಳಿಗಿಂತ ತುಂಬ ಜಾಸ್ತಿ ಫಲ ಕೊಡ್ತಾನೆ. ಸೊ ಅದೊಂದು ತುಂಬ ಒಳ್ಳೆಯ ನ್ಯೂಸ್ ನಿಮಗೆ. ಸೊ ಲಗ್ನಾಧಿಪತಿ 6ರಲ್ಲಿ ರವಿ ಜೊತೆ ಶುಕ್ರಾದಿತ್ಯ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಲಾಭ ಬಂದ್ರೂ ಸ್ವಲ್ಪ ಆರೋಗ್ಯದ ಬಗ್ಗೆ ನಿಮ್ಮ ಇಮ್ಯುನಿಟಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. 4ರಲ್ಲಿ ಕೇತು ಇದ್ದರೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪಿರಿ ಆಗ್ತಾ ಇರುತ್ತೆ. ಅದೇನು ಸಣ್ಣ ಪುಟ್ಟ ಇದಿರುತ್ತೆ, ಜಾಸ್ತಿ ತಲೆಗೆ ಹಾಕೋಬೇಡಿ, ಸ್ವಲ್ಪ ಅದನ್ನು ಕ್ಯಾರಿ ಮಾಡಿ. 10ರಲ್ಲಿ ರಾಹು ಇರೋದ್ರಿಂದ ಕೆಲಸದಲ್ಲಿ ಜಯ ಏನೋ ಸಿಗುತ್ತೆ, ಅದೇ ಥರ ಸ್ವಲ್ಪ ತೊಂದರೆ ಕೊಡೋರು ಇರ್ತಾರೆ ನಿಮ್ಮ ಕೆಲಸದಲ್ಲಿ. ಸೊ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನೀವು. ಸಪ್ತಮದಲ್ಲಿ ಬುಧ 100% ಒಳ್ಳೆ ಪ್ರಾಫಿಟ್ ಬರುತ್ತೆ ನಿಮಗೆ. ನೀವು ಯಾವುದೇ ಬಿಸ್ನೆಸ್ಸು ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಸ್ಪೌಸಿಂದನೂ ಒಳ್ಳೆ ಪ್ರಾಫಿಟ್ ಇದೆ. ಒಳ್ಳೆಯದಾಗಲಿ.